ಮೈಸೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶ ಸರ್ಕಾರ 2 ವರ್ಷ ಪೂರೈಸಿದ್ದಕ್ಕೆ ನಡೆದಂತಹ ಸಾಧನಾ ಸಮಾವೇಶ. ಆದರೆ ಈ ಸಾಧನಾ ಸಮಾವೇಶದ ವೇದಿಕೆಯಲ್ಲಿ ಒಂದೆರಡು ಸ್ವಾರಸ್ಯಕರ ಘಟನೆಗಳು ನಡೆದಿದ್ದಾವೆ. ಅದರಲ್ಲಿ ಮೊದಲನೇದು, ವೇದಿಕೆಯಲ್ಲಿ ಸ್ವಾಗತದ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರಲಿಲ್ಲ. ಯಾಕಂದ್ರೆ ಅವರಲ್ಲಿ ಇರಲಿಲ್ಲ ವೇದಿಕೆ ಮೇಲೆ. ಆ ಟೈಮ್ನಲ್ಲಿ ಅಲ್ಲೇ ಇದ್ದಂತಹ ವಕೀಲರು ಡಿಕೆ ಶಿವಕುಮಾರ್ ಹೆಸರನ್ನ ಸಿಎಂಗೆ ನೆನಪಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆಗ ಏಕಾಏಕಿ ಗರಂ ಆಗ್ಬಿಟ್ರು ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಹೋದ್ರಲ್ವಾ, ಇಲ್ಲಿದಾರ ಸ್ವಾಗತ ಮಾಡುವುದಕ್ಕೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ತಮ್ಮ ಹೇಳಿಕೆಗೆ ಒಂದ್ ಸ್ವಲ್ಪ ಗರಂ ಆಗಿ ಏನ್ ಮಾತನಾಡಿದ್ರು ಅದಕ್ಕೆ ಸಮಜಾಯಿಷಿ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ವೆಲ್ಕಮ್ ಮಾಡೋದು ಇಲ್ಲಿರೋರಿಗೆ, ಇಲ್ಲದೆ ಇರೋರಿಗಲ್ಲ, ಮನೆಯಲ್ಲಿ ಕೂತವ್ರಿಗಲ್ಲ ವೆಲ್ಕಮ್ ಮಾಡೋಕೆಲ್ಲ ಆಗಲ್ಲ ಅಂದುಬಿಟ್ರು ಸಿಎಂ ಸಿದ್ದರಾಮಯ್ಯ. ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನೇ ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನೇ ಲಾಯರು ಡಿ ಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಒಂದರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ ಸರಿನೇ ಅಂತ ಹೇಳಬಹುದು. ಯಾಕಂದ್ರೆ ಯೂಶುವಲ್ ಆಗಿ ವೇದಿಕೆ ಮೇಲೆ ಯಾರನ್ನ ಸ್ವಾಗತ ಮಾಡ್ತಾರೆ, ಯಾರನ್ನು ಉಲ್ಲೇಖ ಮಾಡ್ತಾರೆ ಭಾಷಣ ಮಾಡುವಂತಹ ಟೈಮ್ನಲ್ಲಿ, ವೇದಿಕೆ ಮೇಲೆ ಯಾರ್ಯಾರು ಗಣ್ಯರು ಕೂತಿದ್ದಾರೋ ಅವರೆಲ್ಲರನ್ನ ಕೂಡ ಅವರ ಹೆಸರಿಡಿದು ಇಂಥವ್ರನ್ನ ಉದ್ದೇಶಿಸಿ ಅಂತ ಹೇಳಿ ಮಾತನಾಡ್ತಾರೆ. ಆ ಟೈಮ್ನಲ್ಲಿ ವೇದಿಕೆ ಮೇಲಿದ್ದಂತಹ ಎಲ್ಲಾ ಗಣ್ಯರು, ಎಲ್ಲಾ ಸಚಿವರು, ಅವರೆಲ್ಲರ ಹೆಸರನ್ನ ವ್ಯಕ್ತಿಗತವಾಗಿ ಹೇಳುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಇರಲಿಲ್ಲ, ಯಾಕಂದ್ರೆ ಅವರು ಬೆಂಗಳೂರಿಗೆ ಹೊರಟಿದ್ರು ಆಲ್ರೆಡಿ. ಹಾಗಾಗಿ ಅವರ ಹೆಸರನ್ನ ಉಲ್ಲೇಖ ಮಾಡುವಂತಹ ಕೆಲಸಕ್ಕೆ ಸಿದ್ದರಾಮಯ್ಯ ಅವ್ರು ಹೋಗ್ಲಿಲ್ಲ. ಆ ಟೈಮ್ನಲ್ಲಿ ಲಾಯರ್ ಒಬ್ಬರ ಎಂಟ್ರಿ ಆಗುತ್ತೆ. ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಗರಂ ಆದ್ರು. ಇಲ್ಲಿರೋರ್ನ ಸ್ವಾಗತ ಮಾಡಬೇಕು, ಮನೇಲಿ ಕೂತಿರೋರ್ನ ಸ್ವಾಗತ ಮಾಡೋದಕ್ಕಾಗತ್ತಾ, ಹೊರಟೋದವ್ರಿಗೆ ಸ್ವಾಗತ ಮಾಡೋಕ್ಕಾಗತ್ತಾ, ಇಲ್ಲಿದ್ದವ್ರಿಗೆ ಮಾಡ್ಬೇಕಲ್ಲ ಅಂತ ಹೇಳಿ ಏಕಾಏಕಿ ಗರಂ ಆಗ್ತಾರೆ. ಒಂದು ಸಲ ಗರಂ ಆದ್ಮೇಲೆ ಬಹುಶಃ ಸಿದ್ದರಾಮಯ್ಯ ಅವರಿಗೆ ಅನ್ಸಿರ್ಬೇಕು, ಎಲ್ಲ ಒಂದ್ ಸ್ವಲ್ಪ ರೂಢಾಗಿ ಮಾತನಾಡ್ಬಿಟ್ಟೆ ಅಂತ ಹೇಳಿ. ಆ ನಂತರ ಜನರ ಕಡೆ ತಿರುಗಿ ಅದಕ್ಕೆ ಸಮಜಾಯಿಷಿಯನ್ನ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಸದ್ಯಕ್ಕೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಇದೆ ಎನ್ನಲಾದಂತಹ ಆ ಶೀತಲ ಸಮರ ಏನಿದೆ, ಅದನ್ನ ಬ್ಯಾಕ್ ಡ್ರಾಪ್ ನಲ್ಲಿ ಇಟ್ಕೊಂಡು ನೋಡಿದಾಗ ಸಿದ್ದರಾಮಯ್ಯ ಅವರು ಇಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಯಾಕೆ ಆಡ್ಬಿಟ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡುವಂಥದ್ದು ಸಹಜ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.